ಅಮೆರಿಕದ ಜನಸಂಖ್ಯೆ 35 ಕೋಟಿ, ಪಾಕಿಸ್ತಾನದ ಜನಸಂಖ್ಯೆ 24 ಕೋಟಿ. ಆದರೆ ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗ್ರಾಜ್ನಲ್ಲಿ 45 ದಿನಗಳ ಕಾಲ ನಡೀತಾ ಇರೋ ಮಹಾ ಕುಂಭಮೇಳಕ್ಕೆ ಬರ್ತಾ ಇರೋ ಜನರ ಸಂಖ್ಯೆ ಬರೋಬ್ಬರಿ 40 ಕೋಟಿ. ಸ್ನೇಹಿತರೆ, ಈಗ ಎಲ್ಲ ಕಡೆ 144 ವರ್ಷಕ್ಕೆ ಒಮ್ಮೆ ಮಾತ್ರ ನಡೆಯುವ ಮಹಾ ಕುಂಭಮೇಳದ್ದೇ ಸುದ್ದಿ. ಇಂಥದೊಂದು ಕಾರ್ಯಕ್ರಮನ ಆಯೋಜಿಸೋದು ನಿಜಕ್ಕೂ ಸಾಧ್ಯನಾ ಅಂತ ಇಡೀ ಜಗತ್ತು ಅಚ್ಚರಿಯಿಂದ ನೋಡ್ತಾ ಇದೆ. ಭಾರತದ ಜನಸಂಖ್ಯೆ 140 ಕೋಟಿ ಆದ್ರೆ ಅದರಲ್ಲಿ 40 ಕೋಟಿ ಜನರು ಒಂದೇ ಕಡೆ ಸೇರ್ತಾ ಇದ್ದಾರೆ ಅಂದ್ರೆ ಅದು ಬಹಳ ಸೋಜಿಗದ ಸಂಗತಿ. ಈ ಬಾರಿ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ನಡೀತಾ ಇರೋ ಕುಂಭಮೇಳ ವಿಶೇಷ. ಯಾಕೆ ಅಂದ್ರೆ ಇದು 144 ವರ್ಷಕ್ಕೆ ಒಮ್ಮೆ ಮಾತ್ರ ನಡೆಯೋ ಮೇಳ. ಈ ಬಗೆಯ ಮಹಾ ಕುಂಭಮೇಳ ನಡೆದಿದ್ದು 1881ರಲ್ಲಿ. ಅಂದ್ರೆ ಅಂದು ಆ ಕುಂಭಮೇಳವನ್ನ ನೋಡಿದ್ದವರು ಇಂದು ಯಾರೂ ಬದುಕಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿಯ ಜೀವಿತಾವಧಿಯಲ್ಲಿ ಈ ಅದ್ಭುತ ಕ್ಷಣ ಒಂದು ಸಲ ಮಾತ್ರ ಬರೋದು. ಕುಂಭಮೇಳದಲ್ಲಿ ಕೆಲವು ವಿಧಗಳಿವೆ. ಪ್ರತಿ 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ನಡೆಯುತ್ತೆ. ಅಂದ್ರೆ 12 ಪೂರ್ಣ ಕುಂಭಮೇಳಗಳು ಪೂರ್ಣಗೊಂಡಾಗ ಕೊನೆಯಲ್ಲಿ ನಡೆಯುವುದೇ 144 ವರ್ಷದ ಮಹಾ ಕುಂಭಮೇಳ. 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ, ಪ್ರತಿ 3 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ. ಪ್ರತಿ ವರ್ಷ ಮಾಘ ಮಾಸದಂದು ಮಾಘ ಕುಂಭಮೇಳ ನಡೆಯುತ್ತೆ. ಇದು ಮಿನಿ ಕುಂಭಮೇಳ. ಕುಂಭಮೇಳದ ಬಗ್ಗೆ ಇರುವ ಹಿಂದೂ ಪೌರಾಣಿಕ ಹಿನ್ನೆಲೆ ಬಹಳ ಕುತೂಹಲ ಮೂಡಿಸುತ್ತೆ. ಕ್ಷೀರ ಸಮುದ್ರದಲ್ಲಿ ದೇವತೆಗಳು ಹಾಗೂ ಅಸುರರು ಅಮೃತವನ್ನ ಪಡೆಯೋದಿಕ್ಕೆ ಮಂಥನ ಮಾಡ್ತಾರೆ. ಕೊನೆಯಲ್ಲಿ ಧನ್ವಂತರಿ ಅಮೃತವನ್ನ ಕುಂಭ ಅಂದ್ರೆ ಮಡಕೆಯಲ್ಲಿ ಹಿಡ್ಕೊಂಡು ಹೊರಗೆ ಬರ್ತಾನೆ. ಅದನ್ನ ಅಸುರರು ಪಡೆಯಬಾರದು ಅನ್ನೋ ಕಾರಣಕ್ಕೆ ಇಂದ್ರನ ಮಗ ಜಯಂತ ಧನ್ವಂತರಿಯ ಕೈಯಿಂದ ಅಮೃತದ ಕುಂಭವನ್ನ ಎಳುಕೊಂಡು ಓಡ್ತಾನೆ. ಅವನಿಗೆ ರಕ್ಷಣೆ ಕೊಡೋಕೆ ಅಂತ ಅವನ ಹಿಂದೆ ಸೂರ್ಯ, ಶನಿ, ಗುರು ಹಾಗೂ ಚಂದ್ರ ಓಡ್ತಾರೆ. ಹೀಗೆ ಜಯಂತ ಓಡಿದಾಗ ಕುಂಭದಿಂದ ಅಮೃತದ ಕೆಲವು ಹನಿಗಳು ಹೊರಗೆ ಚೆಲ್ಲುತ್ತೆ. ಹೀಗೆ ಚೆಲ್ಲಿದ ಅಮೃತದ ಹನಿಗಳು ಹರಿದ್ವಾರ, ಪ್ರಯಾಗ್ರಾಜ್, ಉಜ್ಜಯಿನಿ ಮತ್ತು ನಾಸಿಕ್ನ ತ್ರಯಂಬಕೇಶ್ವರದಲ್ಲಿ ಬೀಳುತ್ತೆ. ಜಯಂತ ಒಟ್ಟು 12 ದಿನಗಳ ಕಾಲ ಓಡ್ತಾನೆ. ದೇವತೆಗಳಿಗೆ 1 ದಿನ ಅಂದ್ರೆ ಮನುಷ್ಯರ 1 ವರ್ಷಕ್ಕೆ ಸಮಾನ. ಆದ್ರಿಂದ ಇದರ ಸೂಚಕವಾಗಿ ಪ್ರತಿ 12 ವರ್ಷಕ್ಕೊಮ್ಮೆ ಈ 4 ಸ್ಥಳಗಳಲ್ಲಿ ಪೂರ್ಣ ಕುಂಭಮೇಳ ನಡೆಯುತ್ತೆ. ಸೂರ್ಯ, ಚಂದ್ರ, ಗುರು ಗ್ರಹಗಳ ಚಲನೆಯನ್ನ ಆಧರಿಸಿದ ದಿನವನ್ನ ಗೊತ್ತು ಮಾಡಲಾಗುತ್ತೆ. ಪ್ರಯಾಗ್ರಾಜ್ನಲ್ಲಿ ಈಗ ನಡೀತಾ ಇರೋ ಮಹಾ ಕುಂಭಮೇಳದ ಸ್ಥಳ ಇದೆಯಲ್ಲ, ಅದು ಪುಣ್ಯ ನದಿಗಳ ಸಂಗಮದ ಸ್ಥಳ. ಇಲ್ಲಿ ಗಂಗಾ ನದಿ, ಯಮುನಾ ನದಿ ಸಂಗಮವಾಗುತ್ತೆ. ಹಾಗೆಯೇ ಹಿಂದೆ ಹರಿಯುತ್ತಿತ್ತು ಎನ್ನಲಾದ ಸರಸ್ವತಿ ನದಿಯ ಸಂಗಮ ಕೂಡ ಇದೇ ಸ್ಥಳ. ಮೇಳ ನಡೀತಾ ಇರುವ ಸ್ಥಳದ ವಿಸ್ತೀರ್ಣ 4000 ಹೆಕ್ಟೇರ್. ನಮ್ಮ ದೇಶದ ಅತಿ ದೊಡ್ಡ ಕ್ರೀಡಾಂಗಣವಾದ ನರೇಂದ್ರ ಮೋದಿ ಸ್ಪೋರ್ಟ್ಸ್ ಕ್ರೀಡಾಂಗಣದ ವಿಸ್ತೀರ್ಣನೇ 25 ಹೆಕ್ಟೇರ್. ಅಂದ್ರೆ ಮೇಳ ನಡೀತಾ ಇರೋ ಜಾಗ ಎಷ್ಟು ವಿಶಾಲವಾಗಿದೆ ಅಂತ ನೀವು ಊಹಿಸಬಹುದು. ಈ ಜಾಗ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತೆ. ಈಗ ನದಿಯ ನೀರು ಕಡಿಮೆಯಾಗಿರೋದ್ರಿಂದ ಜನರು ಇಲ್ಲಿ ಸುಲಭವಾಗಿ ಓಡಾಡಬಹುದು. ಮಹಾಕುಂಭಮೇಳಕ್ಕೆ ಎಲ್ಲೆಲ್ಲಿಂದಲೋ ನಾಗಸಾಧುಗಳು, ಮಹಾನ್ ತಪಸ್ವಿಗಳು, ವಿರಾಗಿಗಳು, ಸನ್ಯಾಸಿಗಳು ಬಂದಿದ್ದಾರೆ. ಇವ್ರನ್ನ ನೋಡೋಕೆ ಅಂತಾನೆ ಅನೇಕ ಭಕ್ತರು ಇಲ್ಲಿಗೆ ಬರ್ತಾ ಇದ್ದಾರೆ. ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಎಲ್ಲಾ ಪಾಪಗಳು ಹಾಗೂ ಪೂರ್ವಜರ ಪಾಪಗಳು ಕೂಡ ನಾಶ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ಶಾಹಿ ಸ್ನಾನ ಅನ್ನೋ ಆಚರಣೆ ಬಹಳ ವಿಶೇಷ. ಈ ಸ್ನಾನವನ್ನ ಜನವರಿ 14, ಜನವರಿ 29, ಫೆಬ್ರವರಿ 3, ಫೆಬ್ರವರಿ 12 ಮತ್ತು ಫೆಬ್ರವರಿ 26ರಂದು ಮಾಡಲಾಗುತ್ತೆ. ಈ ಸ್ನಾನದಿಂದಾಗಿ ಹೆಚ್ಚು ಪುಣ್ಯ ದೊರೆಯುತ್ತೆ. ಪ್ರಯಾಗ್ರಾಜ್ನಲ್ಲಿ ಈಗ 11ರಿಂದ 10 ಡಿಗ್ರಿ ಸೆಲ್ಸಿಯಸ್ ತನಕ ತಾಪಮಾನ ಇರೋದ್ರಿಂದ ಬಹಳ ಚಳಿ ಇರುತ್ತೆ. ಇಂತಹ ಚಳಿಯಲ್ಲೂ ಜನರು ಪವಿತ್ರ ಸ್ನಾನವನ್ನ ಮಾಡ್ತಾರೆ. ಇಲ್ಲಿ ಸಾಧಕ ಸಾಧು ಸಂತರಲ್ಲಿ ಪಯಹರಿ ಬಾಬಾ ಕೂಡ ಒಬ್ರು. ಇವರು ಸುಮಾರು 40 ವರ್ಷಗಳಿಂದ ಕೇವಲ ಹಾಲಿನ ಚಹಾವನ್ನ ಸೇವಿಸಿಕೊಂಡು ಬದುಕ್ತಾ ಇದ್ದಾರೆ. ಇವರು ಯಾರ ಜೊತೆಗೂ ಮಾತಾಡೋದಿಲ್ಲ. ಅದಕ್ಕಾಗಿ ಇವರನ್ನ ಮೌನಿ ಬಾಬಾ ಅಂತ ಕೂಡ ಕರೀತಾರೆ. ಇವರ ನಿಜವಾದ ಹೆಸರು ದಿನೇಶ್ ಸ್ವರೂಪ್ ಬ್ರಹ್ಮಚಾರಿ. ಇವರು UPSC ಅಭ್ಯರ್ಥಿಗಳಿಗೆ ವಾಟ್ಸ್ಆ್ಯಪ್ನಲ್ಲೇ ಬರೆದು ಮತ್ತು ಕಾಗದದಲ್ಲಿ ಬರ್ಕೊಂಡು ಪಾಠ ಹೇಳ್ಕೊಡ್ತಾರೆ. ಇವರು ಗಂಗಾಪುರಿ ಬಾಬಾ. ಇವರ ಮತ್ತೊಂದು ಹೆಸರು ಚೋಟಾ ದಾದು. 57 ವರ್ಷದ ಈ ಬಾಬಾ 3.8 ಅಡಿ ಎತ್ತರ ಇದ್ದಾರೆ. 9 ವರ್ಷದಲ್ಲೇ ಸನ್ಯಾಸವನ್ನ ಸ್ವೀಕಾರ ಮಾಡಿ ಅಘೋರ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಇವರು ಕಳೆದ 32 ವರ್ಷಗಳಿಂದ ಸ್ನಾನನೇ ಮಾಡಿಲ್ಲ. ಈ ಮೇಳದಲ್ಲಿ ಅವರು
ತಮ್ಮ ಜಡೆಯನ್ನ ಮಾತ್ರ ತೊಳ್ಕೊಳ್ತಾರೆ, ಆದ್ರೆ ಅವರು ಪೂರ್ತಿಯಾಗಿ ಸ್ನಾನ ಮಾಡೋದಿಲ್ಲ. ಇವರು ಅಮರ್ಜೀತ್ ಬಾಬಾ ಪರಿಸರ ಜಾಗೃತಿಗಾಗಿ ತಲೆ ಮೇಲೆ ಗೋಧಿ ರಾಗಿಯನ್ನ ಬೆಳೀತಾರೆ. ಇವರು ವಿಶ್ವ ಶಾಂತಿಗಾಗಿ ಹಠಯೋಗವನ್ನ ಮಾಡ್ತಾ ಇದ್ದಾರೆ. ಮಹಾಕುಂಭಮೇಳದ ವೆಚ್ಚವನ್ನ ಕೇಳಿದ್ರೆ ನಿಜಕ್ಕೂ ಅಚ್ಚರಿ ಅನ್ಸುತ್ತೆ. ಇದಕ್ಕಾಗಿ ಯೋಗಿ ಆದಿತ್ಯನಾಥ ಸರ್ಕಾರ ಮಾಡ್ತಾ ಇರೋ ಖರ್ಚು 6,832 ಕೋಟಿ ರೂಪಾಯಿ. ತಿರುಪತಿಯ ವರ್ಷದ ಆದಾಯ 4,400 ಕೋಟಿ ರೂಪಾಯಿ ಆದ್ರೆ ಈ ಮೇಳದಿಂದ 45 ದಿನಗಳಲ್ಲಿ 25,000 ಕೋಟಿ ರೂಪಾಯಿ ಆದಾಯ ಬರುತ್ತೆ ಅಂತ ನಿರೀಕ್ಷೆ ಇದೆ. ಆದ್ರೆ ಮತ್ತೊಂದು ಅಂದಾಜಿನ ಪ್ರಕಾರ 2 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಬರುತ್ತೆ. ಈಗ ಒಂದು ಕತೆ ಕೇಳಿ. 1942ರಲ್ಲಿ ಲಾರ್ಡ್ ಲಿನ್ಲಿತ್ಗೌ ಭಾರತದ ವೈಸ್ ರಾಯ್ ಆಗಿದ್ರು. ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರು ಪ್ರಯಾಗ್ರಾಜ್ನ ಕುಂಭಮೇಳವನ್ನ ನೋಡಿ ಅಂತ ವೈಸ್ ರಾಯ್ಗೆ ಹೇಳ್ತಾರೆ. ಅದರಂತೆ ವೈಸ್ ರಾಯ್ ಅಲ್ಲಿಗೆ ಭೇಟಿ ನೀಡಿದಾಗ ಆ ಚಳಿಯಲ್ಲೂ ಜನರು ಸ್ನಾನ ಹೇಗೆ ಮಾಡ್ತಾರೆ ಅಂತ ಅಚ್ಚರಿಯಾಗುತ್ತೆ. ನಂತರ ಮದನ್ ಮೋಹನ್ ಮಾಳವೀಯ ಅವರನ್ನ ಭೇಟಿಯಾದ ವೈಸ್ ರಾಯ್ ಇಷ್ಟೊಂದು ಜನರನ್ನ ಆಹ್ವಾನ ಮಾಡೋಕೆ ಎಷ್ಟು ರೂಪಾಯಿ ಖರ್ಚಾಯ್ತು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಮಾಳವೀಯ ಕೇವಲ 2 ಪೈಸೆ ಅಂತ ನಗಾಡ್ತಾ ಹೇಳ್ತಾರೆ. ಹೌದಾ, ಅದು ಹೇಗ್ ಸಾಧ್ಯ ಅಂತ ವೈಸ್ರಾಯ್ ಅಚ್ಚರಿಯಿಂದ ಕೇಳಿದಾಗ ತಮ್ಮ ಬಳಿ ಇದ್ದ ಪಂಚಾಂಗವನ್ನ ತೋರಿಸಿದ ಮಾಳವೀಯ ಇದನ್ನ ನೋಡ್ಕೊಂಡೇ ಜನರು ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ಯಾರು ಯಾರನ್ನು ಆಹ್ವಾನ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇವತ್ತಿಗೂ ಈ ಮಹಾಕುಂಭಮೇಳಕ್ಕೆ ಯಾರು ಆಹ್ವಾನಿತರಾಗಿಲ್ಲ. ಆದರೂ ಒಂದು ಮಿನಿ ಭಾರತವೇ ಸಂಗಮದಲ್ಲಿ ಬಂದು ಸೃಷ್ಟಿಯಾಗಿದೆ. ಇದು ಸನಾತನ ಹಿಂದೂ ಧರ್ಮದ ವಿಶೇಷತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.